ಮ್ಯಾನೇಜ್ಮೆಂಟ್ ಆಫ್ ವೇಸ್ಟ್ ಡಿಸ್ಪೋಸಲ್ ಶುರು ಮಾಡಿದ್ವಿ ಅಂತಂದರೆ ಫಸ್ಟ್ ನಾವು ಮೊದಲನೇ ಪ್ಯಾರಾಗ್ರಾಫಿಂದ ಹೋಗೋದು ಬೇಡ. ವಿಲ್ ಗೋ ಫಾರ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಟಾಪಿಕ್. ಯಾಕಂತಂದ್ರೆ ಅಲ್ಲಿಂದ ನಾವು ಎಂಟ್ರೆನ್ಸ್ ಕೊಟ್ಟರೆ ನಿಮ್ಗೊಂದು ಸ್ವಲ್ಪ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಮ್ಯಾನ್ ಆರ್ ಎಲ್ಸ್ ಅವರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಯೂಸಿಂಗ್ ಆರ್ ಎಲ್ಸ್ ಪ್ರೊಡ್ಯೂಸಿಂಗ್ ಸಮ್ ವಾಟ್ ಮಟೀರಿಯಲ್ಸ್. ಕೆಲವೊಂದಷ್ಟು ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ, ಒಂದಷ್ಟು ಮಟೀರಿಯಲ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಆ ಮಟೀರಿಯಲ್ಸ್ನ ನಾವು ಎರಡು ಟೈಪ್ ಡಿವೈಡ್ ಮಾಡ್ಬೋದು. ಯಾವೆರಡು ಟೈಪ್ ಅಂದ್ರೆ, ಒಂದು ಬಯೋಡಿಗ್ರೇಡಬಲ್ ಟೈಪ್, another one is non-biodegradable type. Materials which are produced by human beings can be differentiated or else made in two types. One is biodegradable, another one is non-biodegradable. ಹಾಗಾದರೆ biodegradable ಅಂದರೆ ಏನು? The substances that are broken down by a biological process are called biodegradable. ಅಂದರೆ ಯಾವ ಸಬ್ಸ್ಟೆನ್ಸು ಬಯೋಲಾಜಿಕಲ್ ಪ್ರೊಸೆಸ್ಸಿಂದ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಸೊ ಕೆಮಿಕಲ್ ರಿಯಾಕ್ಷನ್ ಆಗಿರ್ಬೋದು, ಬಯೋಲಾಜಿಕಲಿ ಆಗುವಂಥದ್ದು. ಸೊ ಆ ಒಂದು ರಿಯಾಕ್ಷನಿಂದ ದೋಸ್ ವಿ ಆರ್ ಗೋಯಿಂಗ್ ಟು ಬಿ ಬ್ರೋಕನ್ ಡೌನ್ ಇಂಟು ಸಿಂಪಲ್ ಪ್ರಾಡಕ್ಟ್ಸ್. ಹೌದಾ? ಅದಕ್ಕೆ ನಾವು ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಸಿಮಿಲರ್ಲಿ ಸಬ್ಸ್ಟೆನ್ಸ್ ದ್ಯಾಟ್ ಆರ್ ನಾಟ್ ಬ್ರೋಕನ್ ಡೌನ್ ಇಂಟು ಸಿಂಪಲ್ ಪ್ರಾಸೆಸ್, ಬ್ರೋಕನ್ ಡೌನ್ ಇಂಟು ಬಯೋಲಾಜಿಕಲ್ ಪ್ರಾಸೆಸ್, ಅವಕ್ಕೇನಂತ ಕರಿತೀವಿ ನಾವು? ನಾನ್ ಬಯೋಡಿಗ್ರೇಡಬಲ್ ಪ್ರಾಡಕ್ಟ್ಸ್. ಹೌದಾ? ಯಾವ ಒಂದು ವಸ್ತುಗಳು ದೇ ವಿಲ್ ನಾಟ್ ಬ್ರೋಕನ್ ಡೌನ್ ಇಂಟು ಬಯೋಕೆಮಿಕಲ್ ಪ್ರಾಸೆಸ್ ಆರ್ ಬಯೋಲಾಜಿಕಲ್ ಪ್ರಾಸೆಸಸ್, ಆದರೆ ಅವುಗಳಿಗೆ ನಾವು ನಾನ್ ಬಯೋಡಿಗ್ರೇಡಬಲ್ ಆಬ್ಜೆಕ್ಟ್ಸ್ ಆರ್ ಎಲ್ಸ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ದೀಸ್ ಸಬ್ಸ್ಟೆನ್ಸಸ್ ಮೇ inert in the simply persist in the environment for a long time, may harm to various members of ecosystem. ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಇದಾವಲ್ಲ, ಇವು ಯಾವುದೇ ಬಯೋಲಾಜಿಕಲ್ ಪ್ರೊಸೆಸ್ಸಿಗೆ ಒಳಗಾಗಂಗಿಲ್ಲ, ಆ್ಯಂಡ್ ದೇ ವಿಲ್ ನಾಟ್ ಬ್ರೋಕನ್ ಡೌನ್ ಇಂಟು ಸಿಂಪಲ್ ಪ್ರಾಡಕ್ಟ್ಸ್ ಫಾರ್ ದ ನೆಕ್ಸ್ಟ್ ಲೆವೆಲ್ ಆಫ್ ಯೂಸೇಜ್. ಓಕೆ, ಹಿಂಗಾಗೋದ್ರಿಂದ ಏನಾಕತಿ, ಅವು ಅಟ್ಮಾಸ್ಫಿಯರ್ ಒಳಗೆ ಆರ್ ಎಲ್ಸ್ ಎನ್ವಿರಾನ್ಮೆಂಟ್ ಒಳಗಡೆ ಹಂಗೆ ಉಳ್ಕೊಂಡ್ಬಿಡ್ತಾವೆ. ಇಟ್ ವಿಲ್ ಕಾಸಸ್ ಸಮ್ವಾಟ್ ಹಾರ್ಮ್ಫುಲ್ ಎಫೆಕ್ಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ಸೆಲ್ಫ್. ಇದು ನಮಗಿರುವಂತಹ ತೊಂದರೆ. ಸೊ ಹಾಗಾದರೆ ಏನಿದಂತ ನೋಡೋಣ ಈಗ ಮೇಲಿನ ಪ್ಯಾರಾಗ್ರಾಫ್ ಒಳಗಡೆ. ಫಾರ್ ಎಕ್ಸಾಂಪಲ್, ಲೈಫ್ ಪ್ರೊಸೆಸ್ ಎಲ್ಲ ನೀವು ನೋಡಿದಿರಿ, ನ್ಯೂಟ್ರಿಷನ್ ನೋಡಿದಿರಿ. ಆ ನ್ಯೂಟ್ರಿಷನ್ ಒಳಗಡೆ ದ ಫುಡ್ ವಿ ಈಟ್, okay, the food we eat digested by several enzymes. In our body. Enzymes are specific in their action. ಹೌದಾ? enzymes are specific in their action. 1 minute. Specific in their action. Okay, enzymes ಅಂದ್ರೇನು? they are helping a ಮಾಲಿಕ್ಯೂಲ್ ಟು ಬ್ರೋಕನ್ ಡೌನ್ ಇಂಟು ಸಿಂಪಲ್ ಫಾರ್ಮ್. ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ನ ಸಿಂಪಲ್ ಫಾರ್ಮಿಗೆ ಬ್ರೇಕ್ ಮಾಡುವಂಥ ಕೆಮಿಕಲ್ಸ್ಗೆ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆ್ಯಸ್ ಎನ್ಸೈಮ್ಸ್ ಅಂತ ಕರಿತೀವಿ. ಸೊ ಸ್ಪೆಸಿಫಿಕ್ enzymes are needed for a breakdown of particular substances. ಹೌದಾ? enzymes are needed to break down of a particular substance. ಹಂಗೇನೆ, in that same manner, the wastages which we are going to release to the environment, those also need some enzymes or else biological substances which are going to be broke down into a simple products. ಹಾಗಾದರೆ many man-made materials like plastic, ಈಗ ಬರೋದು ಯಾವುದು? ನಾವು ಅದೇ plastic will not be broken down into the action by bacteria or saprophytes. ಪ್ಲಾಸ್ಟಿಕ್ ಅನ್ನುವಂಥದ್ದು ಮ್ಯಾನ್ ಮೇಡ್, ಇಟ್ ಈಸ್ ಮೇಡ್ ಬೈ ಮ್ಯಾನ್. ಹೌದಾ? ಇಟ್ ಈಸ್ ಅ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ಇದು ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ಸ್ಯಾಪ್ರೋಫೈಟಿಂದ ಇದು ಡಿಗ್ರೇಡಬಲ್ ಆಗಲ್ಲ, ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಬ್ರೋಕ್ ಡೌನ್ ಇಂಟು ಸಿಂಪಲ್ ಪ್ರಾಡಕ್ಟ್. ಅದಕ್ಕೋಸ್ಕರ ದೀಸ್ ಮಟೀರಿಯಲ್ಸ್ ವಿಲ್ ಆ್ಯಕ್ಟೆಡ್ ಬೈ ಫಿಸಿಕಲ್ ಪ್ರೊಸೆಸ್ ಆಫ್ ಲೈಕ್ ಹೀಟ್ ಆ್ಯಂಡ್ ಪ್ರೆಷರ್, ಬಟ್ ಅಂಡರ್ ದ ಆಂಬಿಯಂಟ್ ಕಂಡೀಷನ್ಸ್ ಫೌಂಡ್ ಇನ್ ದ ಎನ್ವಿರಾನ್ಮೆಂಟ್ ಟು ಪರ್ಸಿಸ್ಟ್ ಅ ಲಾಂಗ್ ಟೈಮ್. ಬಹಳಷ್ಟು ಸಮಯ ತನಕ ಇದು ಅಟ್ಮಾಸ್ಫಿಯರ್ ಒಳಗಿರ್ತೈತಿ, ಅವರ ಎನ್ವಿರಾನ್ಮೆಂಟ್ ಒಳಗಿರ್ತೈತಿ, ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಅ ಹಾರ್ಮ್ಫುಲ್ ಎಫೆಕ್ಟ್ ಟು ಅವರ್ ಎನ್ವಿರಾನ್ಮೆಂಟ್.